ಯಲ್ಲಾಪುರ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆ. ಕೆಲ ಸದಸ್ಯರಿಂದ ಸಭೆ ಬಹಿಷ್ಕಾರ. ಜನವರಿ 9ರಂದು ಮಧ್ಯಾಹ್ನ ಸುಮಾರು 12:30ಕ್ಕೆ ಪಟ್ಟಣದ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ನರ್ಮದಾ ನಾಯ್ಕ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. 3 ತಿಂಗಳಿನಿಂದ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆ ಕರೆಯದೆ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆಯದೆ ಆಡಳಿತ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಮುಖ್ಯಾಧಿಕಾರಿ ಸುನೀಲ್ ಗಾವಡೆ ವಿರುದ್ಧ ಪಟ್ಟಣ ಪಂಚಾಯತ್ ಕೆಲ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿ ಸಭೆ ಬಹಿಷ್ಕರಿಸಿದ್ದರಿಂದ ಸಭೆಯನ್ನು ಮುಂದೂಡಿರುವ ಘಟನೆ ನಡೆಯಿತು. ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ಸತೀಶ್ ನಾಯ್ಕ್, ಸೈಯದ್ ಕೈಸರ್, ಶ್ಯಾಮ್ಲಿ ಪಾಟಣ್ಕರ್ ಹಾಗೂ ನಾಮನಿರ್ದೇಶಿತ ಸದಸ್ಯ ಶ್ರೀನಿವಾಸ್ ಗಾಂವ್ಕರ್ ಬಹಿಷ್ಕರಿಸಿದರು. ಪಟ್ಟಣ ಪಂಚಾಯತ್ ಅಧಿಕಾರಿಗಳ ಆಡಳಿತ ವೈಖರಿ ಬಗ್ಗೆ ಹಲವಾರು ಬಾರಿ ಅಸಮಾಧಾನ ವ್ಯಕ್ತಪಡಿಸಿದರೂ ಕೂಡ ಅವರ ನಡವಳಿಕೆಯಲ್ಲಿ ಬದಲಾವಣೆ ಆಗದ ಕಾರಣ ಸಭೆ ಬಹಿಷ್ಕರಿಸಿರುವುದಾಗಿ ಸತೀಶ್ ನಾಯ್ಕ್ ಹೇಳಿದರು. ಇದಕ್ಕೂ ಮುನ್ನ ಸಭೆಯಲ್ಲಿ ಸಿಟಿ ಸರ್ವೆ ಕಾರ್ಯ ಕುರಿತು ಹಾಗೂ ಪಟ್ಟಣ ಪಂಚಾಯತ್ನಿಂದ ಪೊಲೀಸ್ ಇಲಾಖೆ ಪಟ್ಟಣ ವ್ಯಾಪ್ತಿ ಆಯಕಟ್ಟಿನ ಸ್ಥಳಗಳಲ್ಲಿ ಸುಮಾರು 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ಅವುಗಳ ನಿರ್ವಹಣೆ ವೆಚ್ಚವನ್ನು ಪಟ್ಟಣ ಪಂಚಾಯತ್ನಿಂದ ಭರಿಸಲಾಗುತ್ತಿದೆ. ಅವುಗಳು ಕಾರ್ಯನಿರ್ವಹಿಸುತ್ತಿವೆಯೋ ಇಲ್ಲವೋ ಎಂಬುದು ಚರ್ಚಿತ ವಿಷಯವಾಗಿದ್ದು, ಕಳೆದ ವಾರ ಬಿಸ್ಕೋಟ್ ಕ್ರಾಸ್ನಲ್ಲಿ ಅಪಘಾತವಾಗಿದ್ದು ಖಾಸಗಿ ಸಿಸಿಟಿವಿಯಲ್ಲಿ ದೃಶ್ಯ ದಾಖಲಾಗಿದ್ದಕ್ಕೆ ಪೊಲೀಸರಿಗೆ ಪೂರಕ ಮಾಹಿತಿ ದೊರೆತಿದೆ. ಇದರಿಂದಾಗಿ ಆಯಕಟ್ಟಿನ ಸ್ಥಳದಲ್ಲಿರುವ ಸಿಸಿಟಿವಿಗಳು ಸರಿ ಇದ್ದಾವೆಯೇ ಹಾಳಾಗಿವೆಯೇ ಎಂಬುದು ಕುರಿತು ಪರಿಶೀಲಿಸಿ ಮಾಹಿತಿ ನೀಡುವಂತೆ ಪಟ್ಟಣ ಪಂಚಾಯಿತಿ ಸದಸ್ಯ ಸೋಮೇಶ್ವರ ನಾಯ್ಕ್ ಸಭೆಯಲ್ಲಿ ಆಗ್ರಹಿಸಿದರು. ಪಟ್ಟಣ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ಎಲ್ಲೆಡೆ ಫುಟ್ಪಾತ್ ಮೇಲೆ ವಾಹನ ನಿಲುಗಡೆ, ಅಂಗಡಿಗಳಿಂದಾಗಿ ಪಾದಚಾರಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ. ಅದಕ್ಕೆ ಪಟ್ಟಣ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆ ಸಹಕಾರದಲ್ಲಿ ಅವುಗಳನ್ನು ತೆರವುಗೊಳಿಸುವಂತೆ ಸದಸ್ಯರೆಲ್ಲರೂ ಆಗ್ರಹಿಸಿದರು. ಅದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಾಧಿಕಾರಿ ಸುನೀಲ್ ಗಾವಡೆ, ಫುಟ್ಪಾತ್ ಮೇಲೆ ಒತ್ತುವರಿ ಮಾಡಿಕೊಂಡವರು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸಬೇಕು, ಇಲ್ಲದಿದ್ದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಅಮಿತ್ ಅಂಗಡಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ದುಲ್ ಅಲಿ, ಸದಸ್ಯರು, ಸಿಬ್ಬಂದಿಗಳು ಇದ್ದರು. ನಾವು 15 ಲಕ್ಷ ರೂಪಾಯಿ ಕೊಟ್ಟು ಖರ್ಚು ಮಾಡ್ಕೊಂಡು ಸಿಸಿ ಕ್ಯಾಮೆರಾ ಹಾಕಿದ್ರೆ ಇದು ಯೂಸ್ ಆಗ್ತಾ ಇಲ್ಲ. ಅದು ಸರ್ಕಾರ ದುಡ್ಡು ನಿಮಗೂ ಯೂಸ್ ಆಗ್ತಿಲ್ಲ, ನಮಗೂ ಯೂಸ್ ಆಗ್ತಿಲ್ಲ ಅಂದ್ರೆ ದುಡ್ಡನ್ನ ಹಾಳು ಮಾಡ್ತಾ ಇದ್ದೀವಿ ಅಷ್ಟೇ ಆಗ್ತಾ ಬಿಟ್ರೆ ಇದನ್ನ ಸರ್ ನೀವು ಕೊಟ್ಟಿರೋ ಸಿಸಿ ಕ್ಯಾಮೆರಾ 2 ಪ್ಯಾಕೇಜ್ ಕೊಟ್ಟಿದ್ದೀವಿ. ಆ ಸಿಸಿ ಕ್ಯಾಮೆರಾ ಎಷ್ಟು ಆಗ್ತವೆ ಎಷ್ಟು ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ರಿ. ನಾವು ಒಂದ್ಸಲ ಅನೌನ್ಸ್ಮೆಂಟ್ ಮಾಡಿದ್ದೀವಿ, ಮತ್ತೆ ನೋಟಿಸು ಸಹ ಇಶ್ಯೂ ಮಾಡಿದ್ದೀವಿ. ಸೆಕೆಂಡ್ ರೌಂಡ್ ನೋಟಿಸ್ ಇಶ್ಯೂ ಮಾಡ್ತೇನೆ. ಆಮೇಲೆ ನಮ್ಮ ಪತ್ರಕರ್ತ ಮಿತ್ರರಲ್ಲಿ ನಾನೊಂದು ವಿನಂತಿ ಮಾಡ್ಕೊಳ್ತೀನಿ. ಇದನ್ನ ಟೌನ್ ಅಲ್ಲಿರುವಂತಹ ಯಾವ ಪಾದಚಾರಿ ಓಡಾಡುವಂತಹ ಏನು ಫುಟ್ಪಾತ್ ಗಳನ್ನ ಒತ್ತುವರಿ ಮಾಡಿಕೊಂಡು ಇವತ್ತು ಅಂಗಡಿಗಳನ್ನ ಇಟ್ಟು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಮಾಡಿದ್ದಾರೆ, ಅವುಗಳನ್ನ ಅವರು ವಾಲಂಟರಿಯಲ್ಲೇ ತೆರವು ಮಾಡ್ಕೊಂಡ್ರೆ ಇದು ಅನುಕೂಲ. ಇಲ್ಲ ಅಂತಂದ್ರೆ ಈಗ ಸೆಕೆಂಡ್ ನೋಟಿಸ್ ಇಶ್ಯೂ ಮಾಡಿಕೊಂಡು ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ಮತ್ತೆ ಪೊಲೀಸ್ ಇಲಾಖೆ, ಕಾನೂನು ಸುವ್ಯವಸ್ಥೆಗೆ ತಹಶೀಲ್ದಾರ್, ಇವು 3 ಇಲಾಖೆಗಳನ್ನ ಸೇರಿಸಿಕೊಂಡು ಆ ಫುಟ್ಪಾತ್ ಒತ್ತುವರಿನ ಖುಲ್ಲಾ ಮಾಡಬೇಕಾಗೋದ್ರಲ್ಲಿ ಬರುತ್ತೆ ಸರ್. ಈಗ ಇದು ವಿಷಯ ನಂಬರ್ 1 ಅನುಮೋದನೆ ಕೊಡ್ತೀರಾ ನೀವು? 3 ತಿಂಗಳ ನಂತರ ಮೀಟಿಂಗ್ ಮಾಡಿ ಇದಕ್ಕೆ ಅನುಮೋದನೆ ತಗೊಳ್ಳೋಣ. ಇದಕ್ಕೆ ಉತ್ತರ ಕೊಡ್ರಿ. ಯಾಕೆ ಮೀಟಿಂಗ್ ಲೇಟ್ ಆಯ್ತು ಇದಕ್ಕೆ ಉತ್ತರ ಕೊಡ್ರಿ. ಇಲ್ಲ ಅಂದ್ರೆ ಇವೆರಡು ವಿಷಯ ಇದ್ರಾಗ ಉಂಟು. ಇದಕ್ಕೆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ 3 ಮೀಟಿಂಗ್ ಹಾಳು ಮಾಡಿದ್ವಿ. 3 ತಿಂಗಳ ನಂತರ ಸಸ್ಪೆನ್ಸ್ ಸೈಡ್ ಸಂಜೆ ಮತ್ತೆ ಮೀಟಿಂಗ್ ಕರೆದಿ ಅನುಮೋದನೆ ಕೊಟ್ಬಿಟ್ರೆ ಮುಗಿದಾಯ್ತು. ಇದಕ್ಕೆ ಬಾಕಿ ಸದಸ್ಯರೆಲ್ಲ ಒಪ್ಪಿಗೆ ಬೈಕಟ್ ಕೊಡುವ ನಡೀರಿ ಹೊರಬಲ್ಲ. 3 ತಿಂಗಳ ಕಾಳಜಿ ಇಲ್ಲ ನಿಮ್ಗೆ. ಸರಿ